ಯಾವನಿಗೆ ಯಾಕೋಬ ದೇವರು ಸಹಾಯಕನೋ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬುತ್ತಾನೋ ಅವನೇ ಧನ್ಯನು. ಗುರುವಾರ 15 ಆಗಸ್ಟ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 58ನೇ ಅಧ್ಯಾಯದ 6ನೇ ವಚನ. ನೋಡಿರಿ, ಕೇಡಿನ ಬಂಧಗಳನ್ನು ಬಿಚ್ಚುವುದು, ನೊಗದ ಕಣ್ಣೆಗಳನ್ನು ಕಳಚುವುದು, ಜಜ್ಜಿ ಹೋದವರನ್ನು ಬಿಡುಗಡೆ ಮಾಡುವುದು, ನೊಗಗಳನ್ನೆಲ್ಲ ಮುರಿಯುವುದು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಮುಂದೆ ಯಥಾರ್ಥವಾಗಿ ಉಪವಾಸದಿಂದ ವಿಮೋಚನೆಗೋಸ್ಕರವಾಗಿ ಹೋಗುವಾಗ ದೇವರು ನಮ್ಮಿಂದ ಬೇರೆ ರೀತಿಯಾದಂಥ ಉಪವಾಸವನ್ನು ಅಪೇಕ್ಷಿಸುವಂಥವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಬಿಡುಗಡೆ ಮತ್ತು ಸ್ವಾತಂತ್ರ್ಯ. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯವನ್ನು ನಾವು ಆಚರಿಸುತ್ತಿರುವಾಗ ಇದು ಎಷ್ಟು ಸುಂದರವಾದದ್ದು ಎಂಬುದಾಗಿ ದೇವರೇ ಅನುಗ್ರಹಿಸಿಕೊಟ್ಟಂಥ ಈ ಒಂದು ಸುಂದರವಾದಂಥ ಬಿಡುಗಡೆ ಮತ್ತು ಸ್ವಾತಂತ್ರ್ಯವನ್ನು ಆಚರಿಸುತ್ತಾ ಇತರರಿಗೂ ಕೂಡ ಅದೇ ರೀತಿಯಾದಂಥ ಸ್ವಾತಂತ್ರ್ಯ ಬಿಡುಗಡೆ ಇರಲಿ ಎಂಬಂಥ ಅಪೇಕ್ಷೆಯಿಂದ ಮುಂದೆ ಸಾಗೋಣ. ಕರ್ತನಲ್ಲಿ ಪ್ರಿಯರೇ, ಈ ದಿನಕ್ಕೆ ನೇಮಕವಾದಂಥ ಶೀರ್ಷಿಕೆಯಂತೆಯೇ ದೇವರು ತನ್ನ ಮಕ್ಕಳು ಶೋಷಣೆಗೆ ಒಳಗಾದಾಗ, ತನ್ನ ಜನರು ಅನೇಕ ವಿಧವಾದಂಥ ಹಿಂಸೆ, ಅನೇಕ ವಿಧವಾದಂಥ ತೊಂದರೆಗಳಿಗೆ ಒಳಗಾದಾಗ ದೇವರು ತಾನೇ ಅವರಿಗೆ ಬಿಡುಗಡೆಯನ್ನು ಸ್ವಾತಂತ್ರ್ಯವನ್ನು ನೀಡುವಂಥವನಾಗಿದ್ದಾನೆ. ಇಸ್ರಾಯೇಲ್ ಜನರು ದೇವರ ಮುಂದೆ ಯಥಾರ್ಥವಾಗಿ ಉಪವಾಸದಿಂದ ತಮ್ಮ ವಿಮೋಚನೆಗೋಸ್ಕರವಾಗಿ ಕಾಯುತ್ತಿರುವಾಗ ದೇವರು ಪ್ರವಾದಿಯಾದಂಥ ಯೆಶಾಯನ ಮೂಲಕವಾಗಿ ನಿಜವಾದಂಥ ಉಪವಾಸ ಎಂದರೆ ಏನು ಎಂಬುದಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುವಂಥವನಾಗಿದ್ದಾನೆ. ಕೇಡಿನ ಬಂಧಗಳನ್ನು ಬಿಚ್ಚುವುದು, ಅನೇಕ ವಿಧವಾದಂಥ ಕೇಡು, ಅನೇಕ ವಿಧವಾದಂಥ ದಬ್ಬಾಳಿಕೆಯಿಂದಾಗಿ ಮತ್ತೊಬ್ಬರನ್ನು ನಾವು ತುಳಿದು ಬಿಟ್ಟಿದ್ದೇವೆ. ಆ ರೀತಿಯಾದಂಥ ಬಂಧಗಳನ್ನು ಬಿಡಿಸುವಂಥದ್ದು ಎಂಬುದಾಗಿ, ನೊಗವನ್ನು ಅಂದರೆ ಯಾವ ರೀತಿಯಲ್ಲಿ ಅವರ ಮೇಲೆ ಭಾರವನ್ನು ಹಾಕಿ ಅವರನ್ನು ಹಿಂಸೆ ಪಡಿಸಿ ಅವರಿಂದ ನಾವು ಉಪಯೋಗ ಪಡೆಯುತ್ತಾ ಇದ್ದೇವೋ ಅಂಥ ಎಲ್ಲ ರೀತಿಯಾದಂಥ ನೊಗದಿಂದ ಅವರಿಗೆ ಬಿಡುಗಡೆ ಕೊಟ್ಟು ಕಣ್ಣುಗಳನ್ನು ಕಳಚಬೇಕೆಂಬುದಾಗಿ, ಜಜ್ಜಿ ಹೋದವರನ್ನು ಅಂದರೆ ಬಹಳ ಹಿಂಸೆಗೆ ಒಳಗಾದಂಥವರನ್ನು ನಾವು ಎಲ್ಲ ವಿಧದಲ್ಲೂ ಬಿಡುಗಡೆ ಕೊಡುವುದು, ಇದು ದೇವರು ನಮ್ಮಿಂದ ಅಪೇಕ್ಷಿಸುವಂಥದ್ದು. ನಾವು ಉಪವಾಸ ಮಾಡುತ್ತಾ ಸಾಂಪ್ರದಾಯಿಕವಾಗಿ ದೇವರ ಮುಂದೆ ಕಾಣಿಸಿಕೊಳ್ಳುವಂಥದ್ದನ್ನು ದೇವರು ಮೆಚ್ಚುವವನಲ್ಲ. ದೇವರು ಯಥಾರ್ಥತೆಯನ್ನು, ಮತ್ತೊಬ್ಬರಿಗೆ ನಾವು ಹಾನಿ ಮಾಡದ ಹಾಗೆ, ಮತ್ತೊಬ್ಬರ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳದ ಹಾಗೆ, ಅವರನ್ನು ನಮ್ಮ ಹಿಡಿತದಲ್ಲಿ ಅಥವಾ ದಬ್ಬಾಳಿಕೆ ಮಾಡುತ್ತಾ ನಾವುಗಳು ಒಳ್ಳೆ ರೀತಿಯಾದಂಥ ಜೀವನ ಅನುಭವಿಸುವಂಥದ್ದನ್ನು ದೇವರು ಖಂಡಿತವಾಗಿ ಮೆಚ್ಚುವವನಲ್ಲ. ಕರ್ತನಲ್ಲಿ ಪ್ರಿಯರೇ, ನಮ್ಮ ದೇಶದಲ್ಲಿ ನಮಗೆ ಸ್ವಾತಂತ್ರ್ಯ ಎಲ್ಲರಿಗೂ ಸಿಕ್ಕಿದೆ. ಯಾರ ಮೇಲೆಯೂ ಕೂಡ ದಬ್ಬಾಳಿಕೆ ಮಾಡಿ ಯಾರಿಂದಲೂ ಸುಳುಕೊಂಡು ನಾವು ಜೀವಿಸುವಂಥ ಅಗತ್ಯ ಇಲ್ಲ. ಅದು ದೇವರು ಮೆಚ್ಚುವುದಿಲ್ಲ. ಎಲ್ಲರ ಸ್ವಾತಂತ್ರ್ಯ, ಎಲ್ಲರ ಬಿಡುಗಡೆ, ಎಲ್ಲರ ಸಂತೋಷವಾದಂಥ ಜೀವನ, ಸಮೃದ್ಧಿಯಾದಂಥ ಜೀವನಕ್ಕೋಸ್ಕರವಾಗಿ ಪ್ರಾರ್ಥಿಸಿ ಶ್ರಮಿಸೋಣ. ಕರ್ತನೇ, ದಯಾಮಯ ಸ್ವಾಮಿ, ನೀನೇ ನಮ್ಮನ್ನು ಬಲಪಡಿಸು. ಸ್ವಾತಂತ್ರ್ಯ ಎಲ್ಲರೂ ಅನುಭವಿಸುವಂತೆ ನಾವು ನಿನ್ನವರಾಗಿ ಪ್ರಜ್ವಲಿಸುವಂತೆ ಮಾಡು. ಯೇಸುವಿಗಾಗಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.